ನನ್ನ ಫ್ರೆಂಡು ದೃಷ್ಟಿ ತೆಗೆದಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ನೀವ್ ಯಾವಾಗ್ಲೂ ಸಿಹಿ ಪಾರ್ಟಿನೇ ಬಿಡಿ. ಆದ್ರೂ ಥ್ಯಾಂಕ್ ಯು. ಯು ವೆಲ್ಕಮ್. ಅಂತ ಗೊತ್ತಿಲ್ಲದೆ ಆಗದೆ ನಿಜವಾದ ಪ್ರೀತಿ. ಬಾಯ್ ಎಲ್ರಿಗೂ. ಬಾಯ್. ಈ ಟೈಮಲ್ಲಿ ಗಾಂಧಿ ಬಜಾರಲ್ಲಿ ಕಾಲಿಡಕ್ಕೂ ಜಾಗ ಆಗಲ್ಲ. ಹೇ ನೀನ್ ಬರ್ತೀಯಾ? ಪಾನಿಪುರಿ ಕೊಡಿಸ್ತೀನಿ. ಈಗ ಗಾಂಧಿ ಬಜಾರ್ಗ ಬೇಡ ಬಿಡು. ಆಕ್ಚುಲಿ ನಂಗೆ ಮನೆಗೆ ಸ್ವಲ್ಪ ಐಟಮ್ಸ್ ತಗೊಳೋದಿತ್ತು. ನೀನ್ ಕರ್ಕೊಂಡೋದ್ರೆ ಅದು ಯಾವಾಗ ಕಳ್ದೋಗ್ತೀಯೋ ಏನೋ. ಇನ್ನೇನ್ ಮತ್ತೆ ಮೊನ್ನೆ ಬಾಸ್ ಮನೆ ಕರ್ಕೊಂಡು ಹೋದ್ರೆ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗೋಗಿದ್ಯಾ? ಈಗ್ಲೂ ನೀನು ನಾನು ಗಾಂಧಿ ಬಜಾರ್ ಕರ್ಕೊಂಡು ಹೋಗಿ ನೀನ್ ಅಲ್ಲೂ ಕಳ್ದೋಗ್ಬಿಟ್ರೆ ಸಿಹಿ ಕಾಯ್ತಾ ಇರ್ತಾಳೆ, ಮನೆ ಕೆಲಸ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಹೀಗೆ ಬರೀ ರೀಸನ್ಸು. ಆಡ್ಕೋ ಎಷ್ಟು ಆಡ್ಕೋತೀಯ ಆಡ್ಕೋ. ನಿನಗೆ ಅಂತ ಒಂದು ಫ್ಯಾಮಿಲಿ ಬರುತ್ತಲ್ಲ, ನಿನ್ ಮಕ್ಳು ಹುಡ್ತಾರಲ್ಲ, ಅವಾಗ ಗೊತ್ತಾಗತ್ತೆ. ಮನೆ ಕೆಲ್ಸದವರು ಇರ್ತಾರೆ. ಬಾಯ್ ರಾಮ್. ಬಾಯ್. ಹೌದು, ಅವತ್ತು ನಾನು ನಿಮ್ಮನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಯಾಕೆ ಅವತ್ತು ಅಲ್ಲಿಂದ ಸಡನ್ ಆಗಿ ಹೊರಟ್ಬಿಟ್ರಿ? ಅದು ಸಿಹಿ ಕಾಯ್ತಾ ಇರ್ಲು. ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ವಾ? ನಮ್ಮ ಮನೆಗೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಬರಲಿ, ಭಿಕ್ಷಕನೇ ಬರಲಿ, ಎಲ್ಲರೂ ಒಂದೇ ನಮ್ಮ ಕಣ್ಣಲ್ಲಿ. ಭೇದ ಭಾವ ಮಾಡಲ್ಲ. ನಾನಂತೂ ಯಾವ ಎಂಪ್ಲಾಯೀಸ್ನ ಇತ್ತೀಚೆಗೆ ಇಷ್ಟು ಫ್ರೀಕ್ವೆಂಟ್ ಆಗಿ ನೋಡೇ ಇಲ್ಲ. ನೀವಂತೂ ನನಗೆ ಸಿಗ್ತಾನೆ ಇರ್ತೀರಾ. ಬಾಸ್ ಮನೆಗೆ ಪದೇ ಪದೇ ಹೀಗೆ ಸುಮ್ನೆ ಬರೋದಕ್ಕಾಗಲ್ವಲ್ಲ. ಒಳ್ಳೆ ರೀಸನ್ನೇ ಹುಡ್ಕೊಂಡ್ ಬಂದಿದ್ದೀರಾ. ಆ ಥರದವ್ರ ಮನೇಲಿರೋಕ್ಕೆ ನನ್ಗೊಂಥರ ಅನ್ಸತ್ತೆ. ನಮ್ಮ ಥರದವ್ರ ಮನೆ ಅಂದರೆ ನಾನು ಆರಾಮಾಗಿರ್ತೀನಿ. ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ಎಷ್ಟು ಆರಾಮಾಗಿದ್ದೆ. ಬಟ್ ಅದು ಬಾಸ್ ಮನೆ ಅಲ್ವಾ? ಯಾಕೆ ಬಾಸ್ ಮನೆ ಥರ ಇಲ್ವಾ? ಹಾಗಲ್ಲ, ನೀವು ಮೋಸ್ಟ್ಲಿ ಅವಾಗ ಬಾಸ್ ಮನೆಗೆ ಹೋಗ್ತಿರಲ್ಲ, ನಿಮಗೆ ಮುಜುಗರ ಇರಲ್ಲ. ಪ್ರಿಯಾಂಗೆ ಬಾಸ್ನ ವಿಚಾರಿಸೋ ಕನ್ಸರ್ನಲ್ಲಿ ಅವಳಿಗೇನು ಅನ್ಸಿರಲ್ಲ. ಆದರೆ ನನಗೆ ಒಂಥರ ಕಷ್ಟ ಆಯಿತು. ನೀವು ಕಂಫರ್ಟೇಬಲ್ ಇರಲಿಲ್ಲ ಅಂದರೆ ಹೇಳ್ಬೋದಾಗಿತ್ತಲ್ವಾ? ಯಾರಿಗೆ? ನನಗೆ. ಅದೇನು ನಿಮ್ಮನೆ ಅನ್ನೋ ಥರ ಮಾತಾಡ್ತಿದ್ದೀರಾ? ಆದರೂ ನೀವು ಮನೆ ಒಳಗೆ ಬರಲಿಲ್ವಲ್ಲ, ಅದಕ್ಕೆ. ನೀವು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಈಗ ನಾವು ನಮ್ಮ ಮನೆಗೆ ಹೋಗೋಣ, ಬನ್ನಿ. ರಾಮ್, ತಾತ ಕೆಲವೊಂದು ಅಪ್ಡೇಟ್ಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಹೊರಗಡೆ ನಿಮಗೋಸ್ಕರ ವೇಟ್ ಮಾಡ್ತಿರ್ತೀನಿ, ಬನ್ನಿ. ಶೋರ್. ಬಾಸ್ ನಿಮ್ಮ ಹತ್ರ ಇಷ್ಟೊಂದು ಕ್ಲೋಸ್ ಆಗಿದಾರಲ್ಲ, ಅದಕ್ಕೆ ನಿಮ್ಗೇನು ಅನ್ನಿಸ್ತಾ ಇಲ್ಲ. ಆದ್ರೂ ಏನು ಹೇಳಿ, ಒಳ್ಳೆ ಬಾಸು, ಒಳ್ಳೆ ಕಂಪನಿ. ನಾವು ಕೇಳದೆ ಇದ್ರು ಸಂಬಳ ಜಾಸ್ತಿ ಮಾಡ್ತಾರೆ. ನೀವು ಹೊರಡಿ, ಬಾಸ್ ಕಾಯ್ತಿರ್ತಾರೆ, ನಾನು ಹೊರಡ್ತೀನಿ. ಯಾ ಶೋರ್.
ಬಾಯ್ ರಾಮ್. ಬಾಯ್ ರಾಮ್. ಬಾಯ್ ಸೀತಾ. ಅಣ್ಣಂಗೆ ಲವ್ ಆಗಿದ್ದೆ ಹೊಡ್ಡಿ ಹೊಡ್ಡಿ ಅಣ್ಣಂಗೆ ಲವ್ ಅಣ್ಣಂಗೆ ಲವ್ ಆಗಿದ್ದೆ ಮರ್ರಿ ಹುಡು. ಬಾಸ್ ಕಣೋ ನೀನು. ಆಫೀಸಲ್ಲಿ ಯಾರು ಹಿಂಗಲ್ಲ ಆಡೋದು ನೋಡಿದ್ರೆ ಅಷ್ಟೇ ಮೇಲೆ ಯಾರು ಏನ್ ಬೇಕಾರು ಅನ್ಕೊಳ್ಳಿ. ಬಾಯ್ ರಾಮ್. ಬಾಯ್ ಸೀತಾ. ಆಹಾಲೇ ಅಣ್ಣಂಗೆ ಮುಚ್ಚೋ ಬಾಯ್ ಪ್ಲೀಸ್. ಆಯ್ತಪ್ಪ, ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆ ತಾನೆ? ಅಂಥದ್ದೇನಿಲ್ಲ, ಸೀತಾಗೆ ಹೇಳ್ಬಿಟ್ಟೆ. ಸೀತಾ ಅವ್ರಿಗೆ ಹೇಳ್ಬಿಟ್ಟ? ಏನೋ ಹೇಳ್ತಿದ್ಯಾ? ನೀನೇ ಚಾಲೆಂಜ್ ಮಾಡ್ದಲ್ಲ ನಿಂಗೆ ಹೇಳಕ್ಕಾಗಲ್ಲ ಅಂತ, ಅದಕ್ಕೆ ನಾನು ಹೇಳ್ಬಿಟ್ಟೆ. ನಾನು ಚಾಲೆಂಜ್ ಮಾಡದ್ನ? ಹೋಗ್ಲಿ ಬಿಡು, ಲವ್ ವಿಷಯ ಹೇಳ್ಬಿಟ್ಟ? ಸೀರೆಯಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ದೆ ಅಷ್ಟೆ. ಇನ್ನೇನು ಆಯ್ತಲ್ಲ. ಅಣ್ಣಂಗೆ ಲವ್ ಆಗಿದ್ದೆ ಮರ್ರಿ ಹುಡಿ ಅಣ್ಣಂಗೆ ನಾನು ಆಗ ಹೇಳಿದ್ರೆ ನನ್ನ ಮನ್ಸಲ್ಲಿ ಏನೂ ಇಲ್ಲ ಅಂತ ತಾನೇ ನೀನು ಹೇಳಿದ್ದು. ಅದಕ್ಕೆ ಹೇಳ್ದೆ, ಲಿಸನ್, ವಿ ಬೋತ್ ಆರ್ ಜಸ್ಟ್ ಗುಡ್ ಫ್ರೆಂಡ್ಸ್. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಆಯ್ತು ಆಯ್ತು ಮಗ, ಅರ್ಥ ಆಯ್ತು. ನೋಡು, ಗೆಳೆಯ ಪ್ರೀತಿಲಿದ್ದಾಗ ಫ್ರೆಂಡ್ ಆದವನು ಸುಮ್ಮನಿದ್ರೆ ಅದು ಪ್ರೀತಿಗೆ ಮಾಡೋ ಅವಮಾನ ಕಣೋ. ಜ್ವರ ಇದೆಯೋ ಇಲ್ವೋ ಅಂತ ಕಂಡು ಹಿಡಿಯೋಕ್ಕೆ ಥರ್ಮೋಮೀಟರ್ ಇದೆ. ಹಾರ್ಟ್ ಬೀಟು ಕರೆಕ್ಟಾಗಿ ಓಡ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ECG ಇದೆ. ಹಾಗೆ ಹುಡುಗರು ಲವ್ವಲ್ಲಿ ಇದಾರೋ ಇಲ್ವೋ ಅಂತ ಕಂಡು ಹಿಡಿಯೋಕ್ಕೆ ಇರೋ ಮೀಟ್ರೇನೆ ಫ್ರೆಂಡು ಕಣೋ. ಮೀಟ್ರ್ ಯಾವತ್ತೂ ಸುಳ್ಳು ಹೇಳಲ್ಲ. ನಿನ್ನ ಕೆನ್ನೆ ಮೆತ್ತ ಕೆಂಪಗಾಗ್ತಿದೆ, ಕಣ್ಣಲ್ಲೇನೋ ಕಾಂತಿ, ಮನ್ಸಲ್ಲೇನೋ ಶಾಂತಿ, ತುಟಿಗಳು ನಗಕ್ಕೆ ಕಾಯ್ತಾ ಇದ್ದಾವೆ, ಕಣ್ಣು ಯಾರನ್ನೂ ಹುಡುಕ್ತಾ ಇದ್ದಾವೆ. ಇದೆಲ್ಲ ಪ್ರೀತಿಲಿರೋ ಲಕ್ಷಣ ಕಣ. ಏನು ಮಾತಾಡ್ತಾ ಇಲ್ವಾ? ಇದು ಪ್ರೀತಿಲಿರೋ ಲಕ್ಷಣ. ಕೋಪ ಮಾಡ್ಕೊಂತ ಇದ್ಯಾ? ಇದು ಪ್ರೀತಿಲಿರೋ ಲಕ್ಷಣ. ಏನು ಮಾತಾಡ್ದೆ ಸುಮ್ಮನೆ ಹೋಗ್ತಾ ಇದ್ಯಾ? ಇದು ಪ್ರೀತಿಲಿರೋ ಲಕ್ಷಣನೇ. ಏಯ್, ಗೊಂಬೆ ಇರೋದಾ? ಇನ್ನೊಂದು ಗೊಂಬೆ ಇದೆಯಲ್ಲ. ಸಿದ್ದಮ್ಮ, ನಿನ್ ಬಂದ ಇನ್ನೊಂದು ಗೊಂಬೆನ ಎಲ್ಲಿ? ಇಲ್ಲಿ. ನೀನೊಬ್ಳೆ ಇಷ್ಟೊಂದೆಲ್ಲ ಮಾಡ್ತೀಯಾ? ನಾನು ಬರೋ ತನಕ ಕಾಯ್ಬೇಕು ತಾನೆ. ಪಾಪ ನೀನು. ಸಿದ್ದಮ್ಮ, ನೀನು ಆಫೀಸಿಂದ ಬಂದು ಸುಸ್ತಾಗಿರ್ತೀಯ, ನಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ನನ್ ಬಂಗಾರಿ, ಏನಾದ್ರೂ ತಿಂದ? ಅಜ್ಜಿ ಮನೆಯಲ್ಲಿ ತಿಂದೆ. ಸಿದ್ದಮ್ಮ, ನೀನು ಆಫೀಸಲ್ಲಿ ಎಲ್ಲರೂ ನನ್ನ ಸೀರಿಯಲ್ ಆಗಿ ಕೇಳಿದ್ರ ಚೆನ್ನಾಗಿದೆಯಾ ಅಂತ? ನನ್ನ ಮಗಳು ಇಷ್ಟಪಟ್ಟ ಮೇಲೆ ಎಲ್ಲರೂ ಇಷ್ಟಪಡ್ಲೇಬೇಕು ತಾನೆ. ಸೀತಾ, ಸೀತಾ
ಓ ಹಬ್ಬ ಜೋರ್ ಅನ್ಸುತ್ತೆ. ಬನ್ನಿ ಅದಕ್ಕೆ ಕೂತ್ಕೊಳ್ಳಿ. ಇದೇನ್ ಸೀತಾ, ಒಳ್ಳೆ ಮದ್ಮಗಳ ತರ ಕಾಣಿಸ್ತಿದ್ಯಾ? ಕರೆಕ್ಟ್ ಆನ್ಸರ್. ಆಹಾ, ಇವಳು ನೋಡು ಕರೆಕ್ಟ್ ಆನ್ಸರ್ ಅಂತೆ. ಅದಕ್ಕೆ ಆಫೀಸಲ್ಲಿ ಪೂಜೆ ಇತ್ತು, ಅದಕ್ಕೆ. ಕಾಸಿನ ಸರ ಹೊಸಾದ, ನನಗೆ ಹೇಳೇ ಇಲ್ಲ. ಇಲ್ಲ ಅದಕ್ಕೆ ಇದು ಅಮ್ಮ ಕೊಟ್ಟಿತ್ತು. ಓ, ಪಕ್ಕದ ಮನೆಯವ್ರದಾ? ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ನೀನ ನೋಡಿದ್ರೆ ಯಾರು ಗಂಡ ಇಲ್ದೇ ಇರೋಳು ಅಂತ ಹೇಳ್ತಾರೆ ಹೇಳು. ಹಿಂಗ ಅಲಂಕಾರ ಮಾಡ್ಕೊಂಡು ಓಡಾಡ್ತಿದ್ಯಾ? ಏನಮ್ಮ, ಗಂಡ ಇಲ್ದೇ ಇರೋಳು ಅಂತ ಬೋರ್ಡ್ ಹಾಕೊಂಡು ಓಡಾಡ್ಬೇಕಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅಜ್ಜಿ. ಅಲಂಕಾರ ಮಾಡ್ಕೊಳ್ಳೋದು ಹೆಣ್ಣಿನ ಹಕ್ಕು. ಅಲಂಕಾರ ಮಾಡ್ಕೊಳ್ದೆ ಸಪ್ಕಿರೋರು ಒಳ್ಳೆಯವರು, ಅಲಂಕಾರ ಮಾಡ್ಕೊಳ್ಳೋರು ಕೆಟ್ಟವರು ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದೀಯಾ? ಅಯ್ಯೋ ಅಜ್ಜಿ, ನಾನು ಹಾಗೆ ಹೇಳಿಲ್ಲ. ಮೊದಲೇ ನನ್ನ ತುಂಡು ನಾಲ್ಗೆ. ನಾನು ಏನೋ ಹೇಳಕ್ ಹೋದ್ರೆ ಇನ್ನೇನೋ ಆಗುತ್ತೆ. ನಾನು ಹೇಳಿದ್ದು ಸೀತಾ ಮದ್ವೆಗೆ ರೆಡಿ ಆಗಿರೋ ಮುದ್ದಾದ ಹುಡುಗಿ ತರ ಕಾಣಿಸ್ತಾಳೆ ಅಂತ. ಹಂಗೆ ಹೇಳು ಮತ್ತೆ. ನಮ್ ಸೀತಾ ಸಪ್ಪಗಿದ್ರೆ ಯಾರಿಗ್ ತಾನೇ ಇಷ್ಟ ಆಗತ್ತೆ ಹೇಳಿ? ಇರೋದೊಂದ್ ಜೀವನ, ಅದನ್ನು ಒಂಟಿಯಾಗಿರ್ತೀನಿ ಅಂತ ಒಂಟಿ ಕಾಲಲ್ಲಿ ನಿಂತ್ಕೋಬೇಡ. ಮದ್ವೆ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಅಂತ ನಾನೇ ಹೇಳ್ತಾ ಇರ್ತೀನಿ. ಆದ್ರೆ ಈ ಅತ್ತಿಗೆ ಮಾತಿಗೆ ಬೆಲೆನೇ ಇಲ್ಲ. ಸಿಹಿ ಬಂಗಾರಿ, ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಆಟ ಆಡ್ಕೊಂಡ್ ಬರ್ತೀಯಾ? ಅಜ್ಜಿ, ನನ್ ಗೊಂಬೆನ ಇನ್ನೂ ಸರಿಯಾಗಿ ಜೋಡಿಸಿಲ್ಲ, ನಾ ಎಲ್ಲೂ ಹೋಗಲ್ಲ. ಸರಿ ಸುಲೋಚನಾ, ಹೇಗಿದ್ರು ಬಂದಿದೀಯಾ, ನಮ್ಮನೆಗೂ ಬಂದು ಅರ್ಶಿನ ಕುಂಕುಮ ತಗೊಂಡು ಹೋಗ್ಬಂತಿ ಬಾ. ಸಿಹಿ, ಈ ಬೊಂಬೆ ಚೆನ್ನಾಗಿದೆ ಕಣೆ, ನಾನ್ ತಗೊಂಡೋಗ್ಲಾ? ಅತ್ತೆ, ಅದ್ ಒಂದಿಲ್ಲ ಅಂದ್ರೆ ಸೆಟ್ ಕಂಪ್ಲೀಟ್ ಆಗಲ್ಲ. ಇನ್ನು ಪೂಜೆನೂ ಆಗಿಲ್ಲ. ಓಹೋ, ತುಂಬಾ ಹುಷಾರಾಗಿದೀಯಾ. ಇಟ್ಟಿದ್ದೀನಿ, ಮಾಡ್ಕೋ ಪೂಜೆನ. ಸೀತಾ, ನೀನು ಈಗ ತಾನೇ ಬಂದು ತುಂಬ ಸುಸ್ತಾಗಿದೀಯಾ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಸುಧಾರಿಸ್ಕೊ. ಬಾಮ್ಮ ಸುಲೋಚನಾ. ಹೋಗಿ ಬರ್ತೀನಿ. ಈ ತರ ಗಾಡಿ ಓಡಿಸೋದು ಪ್ರೀತಿಲಿ ಬಿದ್ದವ್ರ ಲಕ್ಷಣನೇ. ಆಯ್ತು ಬಿಡಪ್ಪ, ಏನು ಕೇಳಬಾರ್ದು ಅಂದ್ರೆ ಕೇಳಲ್ಲ. ಇದೊಂದನ್ನ ಕೇಳಿಸ್ಕೊ ಸಾಕು. ಏನು, ನಾಳೆ ಹೊಸ ಮನೆಗೆ ಹೋಗ್ತಾ ಇದೀವಿ, ನೆನಪಿದೆ ತಾನೆ? ನಾನು ನಿನ್ನನ್ನು ಕೇಳಬೇಕು. ನನಗೆ ನೆನಪಿದೆ ಮಾರಾಯ, ನಿನಗೆ ನೆನಪಿದೆ ತಾನೆ? ನಿನ್ನ ಯಾರಾದರೂ ಮನೆಗೆ ಇನ್ವೈಟ್ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿದ್ರೆ ಫಸ್ಟ್ ಅದನ್ನ ಕಿತ್ತಾಕ್ಬಿಡು. ನಿನ್ನ ಯಾರು ಇನ್ವೈಟ್ ಮಾಡಲ್ಲ, ಇನ್ವೈಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಅದು ನನ್ನ ಮನೆ ಮಾತ್ರ ಅಲ್ಲ, ಅದು ನಿನ್ನ ಮನೆ ಕೂಡ. ಅರ್ಥ ಆಯ್ತಾ? ಆಹಾ, ನಾನು ನಿನಗೇನೋ ಪ್ರಶ್ನೆ ಕೇಳಿದ್ರೆ ನೀನು ಅದನ್ನ ನನಗೆ ತಿರುಗಿಸ್ಬಿಟ್ಟಲ್ಲ. ಇರ್ಲಿ ಇರ್ಲಿ, ಹೊಸ ಜೀವನ, ಹೊಸ ಮನೆ, ಹೊಸ ಪ್ರೀತಿ, ಹೊಸ 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 ಸಂಕೋಚ ಮಾಡ್ಕೋಬೇಡ. ಕಡಲೆ ಬೀಜ ಎಲ್ಲ ಸಕ್ಕತ್ತಾಗಿ ಹಾಕ್ತಿದ್ದೀರಾ. ನಿಮ್ಮಿಬ್ಬರಿಗೂ ವಯಸ್ಸಾಗಿದೆ, ಇಷ್ಟೊಂದು ಕಡಲೆ ಬೀಜ ಆಗ್ಯಕ್ಕಾಗುತ್ತಾ? ಅದಕ್ಕೆ ಅಂತ ನಾನೊಂದು ಮೆಷಿನ್ ತಯಾರು ಮಾಡಿದ್ದೀನಿ, ಅದು ಅರಿದುಕೊಡುತ್ತೆ. ತಾತ ತುಂಬಾ ತಮಾಷೆ ಅಲ್ವಾ ಅಜ್ಜಿ? ತಾತನ ಅವ್ರು ಹಾಗೆ ರೀ, ಸುಮ್ಮನೆ ರೀ. ತಿನ್ನಮ್ಮ ನೀನು. ಚೆನ್ನಾಗಿದೆ ಅಜ್ಜಿ. ಹಾಂ ಇನ್ನೂ ಸ್ವಲ್ಪ ಉಸುಳಿ ಇದೆಯಾ? ಹಾಂ, ಒಂದು ಡಬ್ಬಕ್ಕೆ ಕೊಟ್ಬಿಡಿ. ನಮ್ಮ ಯಜಮಾನ್ರಿಗೆ ಉಸುಳಿ ತುಂಬಾ ಇಷ್ಟ. ಲಾಯರ್ ಬಗ್ಗೆ ಅಷ್ಟೊಂದು ಹೇಳ್ತಾ ಇದೆಯಲ್ಲ, ಅವ್ರು ನಿನ್ಗೆ ಚೆನ್ನಾಗಿ ಪರಿಚಯನಾ? ಹ್ಞೂ ಅಜ್ಜಿ, ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ತುಂಬ ಒಳ್ಳೆ ಮನುಷ್ಯನ. ನೆತ್ತಿ ಹತ್ತು ನೀರು ಕುಡಿಯಮ್ಮ.
ನಿಮಿಷ. ಲಾಯರ್ಗಿನ್ನೂ ಮದುವೆ ಆಗಿಲ್ವೋ ಅಥವಾ ಮೊದಲನೇ ಹೆಂಡತಿ? ಒಂಟಿ ಗಾಡಿ ಜೊತೆಲಿ ಕುತ್ಕೊಳಕ್ ಯಾರು ಇಲ್ಲ ಅಂತ ಹುಡ್ಕಕ್ಕೂ ಟೈಮ್ ಇಲ್ಲ. ಯಾಕೆ? ಅಷ್ಟೊಂದು ಬ್ಯುಸಿ ತಾತ. ಪಾಪ ಅಪ್ಪ ಅಮ್ಮ ಯಾರಿಲ್ಲ, ಇನ್ನೇನ್ ಮಾಡ್ತಾರೆ? ಅಯ್ಯೋ ಪಾಪ. ಮೊದಲು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದವನು ಲಾಯರ್ ಆಗ್ಬಿಟ್ನಾ? ಅದೇ ತಾತ, ಈ ಬ್ಯಾಂಕಲ್ಲಿ ಲಾಯರ್ಗಳು ಇರ್ತಾರಲ್ಲ. ಓ, ಲೀಗಲ್ ಅಡ್ವೈಸರು. ಅವರೇ ಈಗ ಅವ್ರದ್ದೇ ಒಂದು ಸ್ವಂತ ಆಫೀಸ್ ಮಾಡ್ಕೊಂಡಿದ್ದಾರೆ. ಬೇಜಾನ್ ಆಸ್ತಿ ಮಾಡಿದ್ದಾರೆ. ನಾನು ಹಿಂಗೆ ಒಂದಿನ ನಮ್ಮ ಸೀತನ ಬಗ್ಗೆ ಮಾತಾಡ್ಬಿಟ್ಟು ಫೋಟೋ ತೋರಿಸ್ತೆ ನೋಡಿ, ತಗೊಳ್ಳಿ. ಆವತ್ತಿಂದ ಮದುವೆ ಆದ್ರೆ ನಮ್ಮ ಸೀತನ್ನೇ, ಇಲ್ಲ ಅಂದ್ರೆ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಇದ್ಬಿಡ್ತೀನಿ ಅನ್ನೋದ. ಸೀತನ ಹತ್ರ ನಿಧಾನಾಗಿ ಮಾತಾಡಿ ಅರ್ಥ ಮಾಡಿಸ್ಬೇಕಾಗಿತ್ತಮ್ಮ. ಎಷ್ಟಿದಾನೆ ಕಜ್ಜಿ, ನಿಮ್ಮಷ್ಟು ವಯಸ್ಸಾಗೋ ಅಷ್ಟುನಾ? ನಾನು ಲಾಯರು ಅವಳ ಮನೆಗೆ ಹೋಗಿದ್ವಿ ಮಾತಾಡಕ್ಕಂತ. ನಮ್ಮನ್ನ ಕತ್ತಿಡಕ್ ತಳ್ಳೋದೊಂದೇ ಬಾಕಿ. ತಪ್ಪು ತಿಳ್ಕೊಬೇಡಿ. ಪಾಪ ಮಗು ಇರೋ ಹುಡುಗಿ. ಇವಾಗಿನ ಕಾಲದಲ್ಲಿ ಎರಡನೇ ಒಳಾಗಿ ಚಾಕ್ರಿ ಮಾಡ್ಕೊಂಡು ಇದ್ದಿರೋ ಅನ್ನೋ ಗಂಡಸ್ರ ಮಧ್ಯೆ ಮಗುನೂ ನಾನು ನೋಡ್ಕೋತೀನಿ, ಅವಳನ್ನೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಈ ಅಪ್ಪ ಮುಂದೆ ಬಂದಿದ್ದಾರೆ. ಒಂದು ಮಟ್ಟಕ್ಕೆ ನಾವು ಹೇಳ್ಬೋದು, ಸೀತಂಗೆ ಬಲವಂತ ಮಾಡೋಕ್ಕಾಗತ್ತಾ? ಮಾಡ್ಬೇಕು ತಾತ. ಕೆಲವೊಂದಿಷ್ಟದಲ್ಲಿ ನಾವು ಬಲವಂತ ಮಾಡಲೇಬೇಕು. ಮಗು ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ನಮ್ಮ ಜೀವನಕ್ಕೆ ಏನು ಒಳ್ಳೇದನೋ ಅದನ್ನ ನಾವು ನಿರ್ಧಾರ ಮಾಡಲೇಬೇಕು. ಪಾಪ ನಮ್ಮ ಸೀತಾ ಮಗು ಇದ್ದಂಗೆ. ಕರೆಕ್ಟು. ಸುಲೋಚನಾ ಹೇಳ್ತಾ ಇರೋದು 100ಕ್ಕೆ 100ರಷ್ಟು ಕರೆಕ್ಟು. ಅಜ್ಜಿ, ಸರಿಯಾದ ಮಾತು ಸರಿಯಾದ ಕಿವಿ ಬೀಳಿಲ್ಲ ಅಂದ್ರೆ ವೇಸ್ಟು. ಸರಿ ಅಜ್ಜಿ, ನಾನಿನ್ ಹೊರಡ್ತೀನಿ. ಇರಮ್ಮ, ಅರ್ಶಿನ ಕುಂಕುಮ ತಗೊಂಡು ಹೋಗುವಂತೆ. ಹಾ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಒಲವಿನ ಆರ್ಟಿಸ್ಟ್, ಏನೋ ನಿಂದು ಇಷ್ಟೊತ್ತಲ್ಲಿ ಬಣ್ಣ, ನನ್ನ ನಿಪ್ಪಾನ್ ಬಣ್ಣ, ನಮ್ಮ ನಿಪ್ಪಾನ್ ಬಣ್ಣ. ಏನೋ ನಿಂದ ಅವತಾರ. ಇದನ್ನ ಯಾರಾದ್ರೂ ಒಳ್ಳೆ ಪೇಂಟರ್ ಕೈಲಿ ಮಾಡ್ಸತ್ತಾನೆ. ಮಿಸ್ಟರ್ ಶ್ರೀರಾಮ್ ದೇಸಾಯಿ ಅವರೇ, ಪೇಂಟರ್ಸ್ ಒಳ್ಳೆಯವರಾಗಿದ್ರೆ ಮಾತ್ರ ಸಾಲಲ್ಲ, ಪೇಂಟು ಒಳ್ಳೇದಾಗಿರ್ಬೇಕು. ನಾಳೆ ಫಂಕ್ಷನ್ ಇಟ್ಕೊಂಡು ಇಷ್ಟೊತ್ತಲ್ಲಿ ಇದನ್ನ ಮಾಡ್ಕೊಂಡು ಕೂತಿದ್ಯಾ? ಯಾಕೆ ಬಂದವ್ರ ಕೈಗೆಲ್ಲ ಪೇಂಟ್ ಹತ್ಕೊಳ್ಳಿ ಅಂತನಾ? ನೋಡಿ ಮಿಸ್ಟರ್ ರಾಮ್, ನಾನು ಹಚ್ತಿರೋದು ನಿಪ್ಪಾನ್ ಪೇಂಟ್. ಕ್ವಾಲಿಟಿ ಅಂತ ಬಂದಾಗ ಎರಡು ಮಾತಿಲ್ಲ. ಲಾಸ್ಟ್ ಮಿನಿಟ್ ಪೇಂಟ್ ಹೊಡೆದ್ರೂ ಕೂಡ ಪರ್ಫೆಕ್ಟ್ ಲುಕ್. ಡ್ಯೂರಬಿಲಿಟಿ ಅಂತ ಬಂದಾಗ ಫುಲ್ ಮಾರ್ಕ್ಸ್. ಲೋ, ಅಂತಿಂತ ಕಲರ್ ಅಲ್ಲ ಕಣೋ ಇದು, ಇದ್ರ ಕಲರೇ ಬೇರೆ. ನಿಪ್ಪಾನ್ ಪೇಂಟ್ ಆಟಮ್ 2-in-1. ಮನೆ ಒಳಗಡೆ ಇರೋ ಗೋಡೆಗೂ ಹಚ್ಬೋದು, ಹೊರಗಡೆ ಗೋಡೆಗೂ ಹಚ್ಬೋದು. ಬಜೆಟ್ ಫ್ರೆಂಡ್ಲಿ, ಆಂಟಿ ಫೇಡ್ ಟೆಕ್ನಾಲಜಿ. ಕಲರ್ಸು ಅಂತ ಬಂದಾಗ ಬೇಜಾನ್ ಆಪ್ಷನ್ಸ್ ಇದೆ. ಸಾಕಾ ಇನ್ಫಾರ್ಮೇಶನ್? ಇನ್ನು ಬೇಕಾ? ಸಾಕು ಮರೆ, ಸದ್ಯಕ್ಕೆ ಸಾಕು. ಅದು ನಮ್ಮ ಗೋಲ್ಡ್ ಮೆಡಲಿಸ್ಟ್ ಅಶೋಕ್ ಹೇಳಿದ್ಮೇಲೆ ಎಕ್ಸ್ಟ್ರಾ ಸರ್ಟಿಫಿಕೇಶನ್ ಬೇಕಾಗಿಲ್ಲ. ಕೊಡಿಲಿ, ನಾನು ಒಂಚೂರು ಹೊಡಿತೀನಿ ನಿನ್ ನಿಪ್ಪಾನ್ ಪೇಂಟ್ ನ. ಐ ಮೀನ್ ನಮ್ಮ ನಿಪ್ಪಾನ್ ಪೇಂಟ್. ಅದು ಹೊಡಿ ಹೊಡಿ. ಇಷ್ಟು ವರ್ಷ ಇದ್ದ ಮನೆನ ಬಿಟ್ಟು ಹೇಗಪ್ಪ ಹೊಸ ಮನೆನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೇ ಗಾಳಿ, ಅದೇ ಘಮ ಇಲ್ಲೂ ಅದೇ ಫೀಲ್ ಕೊಡ್ತಿದೆ. ನೋಡ್ತಾ ಇರು, ಹೊಸ ಮನೆ, ಹೊಸ ಬಣ್ಣ. ಇದ್ರ ಜೊತೆಗೆ ಇನ್ ಮುಂದೆ ನಿನ್ ಲೈಫಲ್ಲೂ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಿನ್ ಲೈಫು ಕೂಡ ಇದ್ರ ತರ ಫುಲ್ ಕಲರ್ಫುಲ್ ಆಗ್ಬಿಡುತ್ತೆ. ಬಣ್ಣ ನನ್ನ ಬದುಕಿನ ಬಣ್ಣ, ನೀನು ಆಡೋ ನನ್ನ ಒಲವಿನ ಬಣ್ಣ. ನಮ್ ಸೀತಾ ಹಾಕೊಂಡಿರೋ ಕಾಸಿನ ಸರ ನೀವು ಕೊಟ್ಟಿದ್ದಂತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಏನೇನ್ ಬಡವೆ ಮಾಡ್ಸಿಟ್ಟಿದ್ದೀರಾ ಅಜ್ಜಿ? ಏನಿಲ್ಲಮ್ಮ, ಇದೊಂದು ಕಾಸಿನ ಸರ, ಅವಲಕ್ಕಿ ಸರ ಇದೆ ಅಷ್ಟೇ. ಗೊತ್ತಾಯ್ತು ಅಂದ್ರೆ ಹೊರಟೆ ತತ್ತ, ಹೊರಟೆ. ಬರ್ತೀನಿ ಅಜ್ಜಿ. ನೀನೇನೆ ಅವಳನ್ನು ಕೂರಿಸ್ಕೊಂಡು ಏನ್ರಿ, ಲಾಯರ್ ಬಗ್ಗೆ ತಿಳ್ಕೊಳಕ್ ಮಾತಾಡಿಸ್ತಾ ಇದ್ರೆ ನೀವ್ಯಾಕೆ ಗುರಂತೀರಾ? ಅವಳ ಬಗ್ಗೆ ನಾವು ನೋಡಿಲ್ವಾ? ನೀನು ನೋಡಿ, ಅವಳು ಹೆಂಗಸು ಅಂತ ಕೆಟ್ಟ ಹೆಂಗಸೇನಲ್ಲ. ಏನೋ ಲಾಯರ್ ಬಗ್ಗೆ ತಿಳ್ಕೊಳ್ಳೋಣ, ಏನಾರು ಹೇಳ್ತಾಳೇನೋ ಅಂತ ಕೇಳಿದೆ.
ಅವಳು ಹೇಳಿದ್ದೆಲ್ಲ ನಂಬಕ್ಕೆ ನಾನೇನಂತ ದಡ್ಡಿ ಅಲ್ಲ. ಅಲ್ಲ, ಲಾಯರ್ ಇವಾಗ್ಲೂ ಹ್ಞೂ ಅಂದರೆ ಸೀತನ್ನ ಮದುವೆಗೆ ಒಪ್ಪಿಸ್ಬೋದಲ್ವಾ? ಕಷ್ಟ ಕಷ್ಟ. ಸಾಧ್ಯ ಸಾಧ್ಯ.